ಪ್ರಪಂಚದಲ್ಲಿ ಅತ್ಯಂತ ಸುರಕ್ಷಿತವಾದ ಜೈಲು ಅಂದ್ರೆ ಅಲ್ಕಾಟ್ರಾಸ್. ಈ ಜೈಲಿಂದ ಎಸ್ಕೇಪ್ ಆಗೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಎಲ್ಲರೂ ಅನ್ಕೊಂಡಿದ್ರು. ಯಾಕಂದ್ರೆ ಈ ಜೈಲು ಸಮುದ್ರದ ಮಧ್ಯೆ ಇರೋ ಅಲ್ಕಾಟ್ರಾಸ್ ಅನ್ನೋ ಒಂದು ಐಲ್ಯಾಂಡ್ ಅಲ್ಲಿ ಇತ್ತು. ಆದ್ರೆ 3 ಕೈದಿಗಳು ಈ ಇಂಪಾಸಿಬಲ್ ಅನ್ನೋ ಪದಕ್ಕೆ ಚಾಲೆಂಜ್ ಮಾಡಿ ಈ ಜೈಲಿಂದ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡ್ತಾರೆ. ಇವರ ಈ ಎಸ್ಕೇಪ್ ಪ್ಲಾನ್ ಎಷ್ಟು ಇಂಟೆಲಿಜೆಂಟ್ ಆಗಿತ್ತು ಅಂದ್ರೆ ಇವತ್ತಿಗೂ ಕೂಡ ಈ 3 ಕೈದಿಗಳು ಬದುಕಿದಾರ ಅಥವಾ ಸತ್ತಿದಾರ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹೇಗೆ ಈ 3 ಕೈದಿಗಳು ಈ ಜೈಲಿಂದ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡ್ತಾರೆ ಅಂತ ಈ ರಿಯಲ್ ಸ್ಟೋರಿ ಬೇಸ್ಡ್ ಮೂವಿ ಕಥೆಯಲ್ಲಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಎಸ್ಕೇಪ್ ಫ್ರಮ್ ಅಲ್ಕಾಟ್ರಾಸ್ ಅಂತ. ಸೊ ಗೈಸ್, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಕಥೆಯನ್ನ ಶುರು ಮಾಡೋಣ. ಮೂವಿ ಆರಂಭದಲ್ಲಿ 3 ಕೈದಿಗಳನ್ನ ಅಲ್ಕಾಟ್ರಾಸ್ ಅನ್ನೋ ಒಂದು ಸೇಫೆಸ್ಟ್ ಜೈಲಿಗೆ ಕರ್ಕೊಂಡು ಬರ್ತಾರೆ. ಈ 3 ಕೈದಿಗಳಲ್ಲಿ ಫ್ರಾಂಕ್ಲಿನ್ ಮೋರಿಸ್ ಅನ್ನೋ ಕೈದಿ ಕೂಡ ಇರ್ತಾನೆ. ಇವನೇ ನಮ್ಮ ಕಥೆಯ ಮೇನ್ ಕ್ಯಾರೆಕ್ಟರ್. ಬ್ಯಾಂಕ್ ಗಳನ್ನ ಲೂಟಿ ಮಾಡೋ ಅಪರಾಧದಲ್ಲಿ ಸುಮಾರು ಸರಿ ಜೈಲಿನಲ್ಲಿ ಹಾಕಿರ್ತಾರೆ. ಆದ್ರೆ ಮೋರಿಸ್ ಎಲ್ಲ ಜೈಲುಗಳಿಂದ ತಪ್ಪಿಸ್ಕೊಂಡು ಹೊರಬಂದು ಮತ್ತೆ ಬ್ಯಾಂಕುಗಳನ್ನ ಲೂಟಿ ಮಾಡ್ತಾ ಇರ್ತಾನೆ. ಅದಕ್ಕೆ ಅಲ್ಕಾಟ್ರಾಸ್ ಅನ್ನೋ ಪ್ರಪಂಚದ ಸೇಫೆಸ್ಟ್ ಜೈಲಿಗೆ ಕರ್ಕೊಂಡು ಬಂದು ಇವನ ದೇಹನೆಲ್ಲ ಸರಿಯಾಗಿ ಚೆಕ್ ಮಾಡಿ ಸೆಲ್ ಒಳಗೆ ಕರ್ಕೊಂಡು ಬರ್ತಾರೆ. ಮೊದಲನೇ ದಿನನೇ ಮೋರಿಸ್ ಈ ಜೈಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಪ್ಲಾನ್ ಹಾಕಿರೋದ್ರಿಂದ ಇವನ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಗ ಒಬ್ಬ ಗಾರ್ಡ್ ಬಂದು ಮೋರಿಸ್ಗೆ ಹೇಳ್ತಾನೆ, ವೆಲ್ಕಮ್ ಟು ಅಲ್ಕಾಟ್ರಾಸ್ ಅಂತ. ಇಲ್ಲಿಂದ ಶುರುವಾಗುತ್ತೆ ನಿಜವಾದ ಕತೆ. ಮರುದಿನ ಬೆಳಗ್ಗೆ ಒಂದು ಬೆಲ್ ರಿಂಗ್ ಆದಾಗ ಎಲ್ಲ ಕೈದಿಗಳು ತಮ್ಮ ಸೆಲ್ ಗಳಿಂದ ಹೊರಗಡೆ ಬಂದು ಲೈನ್ ಆಗಿ ನಿಂತ್ಕೋತಾರೆ. ಈ ಜೈಲಲ್ಲಿ ಡಿಸಿಪ್ಲಿನ್ ತುಂಬಾನೇ ಮುಖ್ಯ. ಅದಕ್ಕೆ ಎಲ್ಲರಿಗೂ ಯೂನಿಫಾರ್ಮ್ ಕೊಟ್ಟು ಎಲ್ಲರೂ ಗ್ರೂಮಿಂಗ್ ಮೇಂಟೈನ್ ಮಾಡೋ ತರ ಫೋರ್ಸ್ ಮಾಡಿರ್ತಾರೆ. ಎಲ್ಲಾ ಕೈದಿಗಳು ಟೈಮ್ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನಂತರ ಎಲ್ಲ ಕೈದಿಗಳು ಲೈನ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಕೆ ಬಂದಾಗ ಮೋರಿಸ್ ಎದುರುಗಡೆ ಲಿಟ್ಮಸ್ ಅನ್ನೋ ಕೈದಿ ಕೂತಿರ್ತಾನೆ. ಆಗ ಮೋರಿಸ್, ನಂಗೆ 4K ಸಿಕ್ಕಿಲ್ಲ, ನಾನ್ ನೂಡಲ್ ಹೇಗ್ ತಿನ್ಬೇಕು ಅಂದಾಗ ಲಿಟ್ಮಸ್, ಇದು ನಿನ್ ಮನೆ ಅಲ್ಲ, ಏನ್ ಸಿಕ್ಕಿದ್ಯೋ ಅದರಿಂದಾನೇ ತಿನ್ನು ಅಂತ ಹೇಳ್ತಾನೆ. ವೂಲ್ಫ್ ಅನ್ನೋ ಖತರ್ನಾಕ್ ಕೈದಿ ಮೋರಿಸ್ ನ ನೋಡಿ ಚುಡಾಯಿಸ್ತಾ ಇರ್ತಾನೆ. ಈ ಜೈಲಿನಲ್ಲಿ ವೂಲ್ಫ್ ತುಂಬಾನೇ ಖತರ್ನಾಕ್ ಕೈದಿ ಆಗಿರ್ತಾನೆ. ಎಲ್ಲಾ ಕೈದಿಗಳು ವೂಲ್ಫ್ ನ ನೋಡಿ ತುಂಬಾನೇ ಹೆದರ್ತಾರೆ. ಯಾಕಂದ್ರೆ ಎಲ್ಲಾ ಕೈದಿಗಳ ಜೊತೆ ಇಷ್ಟ ಬಂದಂಗೆ ಚುಡಾಯಿಸೋದು, ಹೊಡಿಯೋದು ಮಾಡ್ತಾ ಇರ್ತಾನೆ. ಈ ಕಡೆ ಲಿಟ್ಮಸ್ ಮೋರಿಸ್ಗೆ ಸ್ವಲ್ಪ ಊಟ ಕೊಡು ಅಂದಾಗ ಮೋರಿಸ್ ಏನು ಯೋಚನೆ ಮಾಡದೆ ತನ್ನ ಊಟವನ್ನ ಲಿಟ್ಮಸ್ಗೆ ಕೊಡ್ತಾನೆ. ಆದ್ರೆ ಲಿಟ್ಮಸ್ ಆ ಊಟವನ್ನ ತಾನ್ ತಿಂದೆ ಒಂದು ಚಿಕ್ಕ ಎಲಿಯನ್ನ ತಿನ್ನಿಸ್ತಾ ಇರ್ಬೇಕಾದ್ರೆ ಮೋರಿಸ್ ಟೇಬಲ್ ಕೆಳಗಡೆಯಿಂದ ಇದನ್ನ ನೋಡ್ತಾನೆ. ನಂತರ ಒಬ್ಬ ಗಾರ್ಡ್ ಬಂದು ಮೋರಿಸ್ ನ ವಾರ್ಡನ್ ಹತ್ರ ಕರ್ಕೊಂಡ್ ಬರ್ತಾನೆ. ಆಗ ವಾರ್ಡನ್ ಮೋರಿಸ್ಗೆ ಹೇಳ್ತಾನೆ, ನಾನು ನಿನ್ ಬಗ್ಗೆ ತುಂಬಾನೇ ಕೇಳಿದೀನಿ. ಯಾವ ಜೈಲಲ್ಲಿ ಹಾಕಿದ್ರು ಕೂಡ ಜೈಲಿಂದ ಎಸ್ಕೇಪ್ ಆಗ್ತಿದ್ದಂತೆ. ಅದಕ್ಕೆ ಪ್ರಪಂಚದ ಸೇಫೆಸ್ಟ್ ಆಗಿರೋ ಈ ಜೈಲಿಗೆ ನಿನ್ನ ಕರ್ಕೊಂಡ್ ಬಂದಿದ್ದು. ಈ ಜೈಲಿಂದ ಇದುವರೆಗೂ ಯಾರು ಕೂಡ ತಪ್ಪಿಸ್ಕೊಂಡು ಹೋಗಿಲ್ಲ. ಪ್ರಯತ್ನ ಮಾಡಿದರೆಲ್ಲ ಸಮುದ್ರದ ನೀರಲ್ಲಿ ಚಳಿಯಿಂದ ಸತ್ರು. ಇನ್ನು ಕೆಲವರನ್ನ ಶೂಟ್ ಮಾಡಿ ಸಾಯಿಸಿದೀವಿ. ನೀನು ಕೂಡ ಈ ಜೈಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋ ಯೋಚನೆ ಬಿಟ್ಬಿಡು. ಅದಕ್ಕೆ ಮೋರಿಸ್, ನೀವಿರ್ಬೇಕಾದ್ರೆ ಯಾರ್ ಸರ್ ಈ ಜೈಲಿಂದ ಎಸ್ಕೇಪ್ ಆಗ್ತಾರೆ ಅಂತ ಹೇಳ್ತಾನೆ. ಆದ್ರೂ ಕೂಡ ಮೋರಿಸ್ ಡೇ 1 ಇಂದ ಈ ಜೈಲಿಂದ ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ವಾರ್ಡನ್ ಜೊತೆ ಮಾತಾಡ್ತಾ ಇರೋ ಗ್ಯಾಪ್ ಅಲ್ಲಿ ಒಂದು ನೇಲ್ ಕಟರ್ ಎತ್ಕೊಂಡು ಜೇಬಲ್ಲಿ ಇಟ್ಕೋತಾನೆ. ಮೋರಿಸ್ಗೆ ಗೊತ್ತಿರುತ್ತೆ ಈ ಜೈಲಲ್ಲಿ ನೇಲ್ ಕಟರ್ ತುಂಬಾನೇ ಚಿಕ್ಕ ವಸ್ತು, ಇದರಿಂದ ಏನು ಮಾಡೋಕ್ ಆಗಲ್ಲ. ಆದ್ರೂ ಕೂಡ ಯಾವ್ದಾದ್ರು ಕೆಲಸಕ್ಕೆ ಬರ್ಬೋದು ಅಂತ ತನ್ನ ಸೆಲ್ಲಿಗೆ ಬಂದು ಒಂದು ಬೈಬಲ್ ಅಲ್ಲಿ ಬಚ್ಚಿಡ್ತಾನೆ. ಮರುದಿನ ಮೋರಿಸ್ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ವೋಲ್ಫ್ ಮತ್ತೆ ಬಂದು ಮೋರಿಸ್ ನ ಚುಡಾಯಿಸ್ತಾ ಇರ್ಬೇಕಾದ್ರೆ ಮೋರಿಸ್ ತನ್ನ ಪೇಷನ್ಸ್ ಕಳ್ಕೊಂಡು ವುಲ್ಫ್ ನ ಚೆನ್ನಾಗಿ ಹೊಡಿತಾನೆ. ಜೈಲಲ್ಲಿರೋ ಎಲ್ಲ ಕೈದಿಗಳು ವುಲ್ಫ್ ಇಂದ ಹೆದರ್ತಾ ಇದ್ರು. ಆದ್ರೆ ಮೋರಿಸ್ ಅವನನ್ನೇ ಹೊಡೆದಿರೋದ್ರಿಂದ ಮೋರಿಸ್ ನ ಕಂಡ್ರೆ ಹೆದರ್ತಾ ಇರ್ತಾರೆ. ಇದಾದ್ಮೇಲೆ ಮೋರಿಸ್ಗೆ ಲೈಬ್ರರಿಯಲ್ಲಿ ಕೆಲಸ ಕೊಡ್ತಾರೆ. ಇಲ್ಲಿ ಇಂಗ್ಲಿಷ್ ಅನ್ನೋ ಕೈದಿ ಜೊತೆ ಮೋರಿಸ್ ನ ಭೇಟಿಯಾಗುತ್ತೆ. ಇಂಗ್ಲಿಷ್ ಕೂಡ ಇಬ್ರು ವ್ಯಕ್ತಿಗಳನ್ನ ಸಾಯಿಸಿರೋದ್ರಿಂದ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿರ್ತಾರೆ. ಇಂಗ್ಲಿಷ್ ತನ್ನ ಅರ್ಧ ಜೀವನವನ್ನ ಈ ಜೈಲಲ್ಲೇ ಕಳೆದಿರೋದ್ರಿಂದ ಈ ಜೈಲಿನ ಮೂಲೆ ಮೂಲೆ ಕೂಡ ಗೊತ್ತಿರುತ್ತೆ. ಅದು ಅಲ್ಲದೆ ಈ ಜೈಲಲ್ಲಿ ಏನೇನ್ ಆಗ್ತಿದೆ ಅಂತಾನೂ ಗೊತ್ತಿರುತ್ತೆ. ಬೆಳಗ್ಗೆ ಮೋರಿಸ್ ಮತ್ತೆ ವುಲ್ಫ್ ಮಧ್ಯೆ ಆಗಿರೋ ಜಗಳದ ಬಗ್ಗೆನೂ ಕೂಡ ಗೊತ್ತಾಗಿರುತ್ತೆ. ನಂತರ ಇಂಗ್ಲಿಷ್ ಮೋರಿಸ್ಗೆ ಕೆಲವು ಬುಕ್ ಗಳನ್ನ ಕೊಟ್ಟು ಕೈದಿಗಳಿರೋ ಸೆಲ್ಗಳಿಗೆ ಕೊಡೋಕೆ ಹೇಳ್ತಾನೆ. ಮರುದಿನ ಒಂದು ಓಪನ್ ಏರಿಯಾದಲ್ಲಿ ಎಲ್ಲ ಕೈದಿಗಳು ತಮಗೆ ಇಷ್ಟವಾದಂತ ಆಟಗಳನ್ನ ಆಡ್ತಾ ಇರಬೇಕಾದ್ರೆ ಡಾಕ್ ಅನ್ನೋ ಒಬ್ಬ ಕೈದಿ ಪೇಂಟಿಂಗ್ ಮಾಡ್ತಾ ಇರೋದನ್ನ ನೋಡಿ ಮೋರಿಸ್ ಅವನ ಹತ್ರ ಬಂದು ಮಾತಾಡ್ತಾ ಇರ್ತಾನೆ. ಡಾಕ್ ತುಂಬಾನೇ ಸಿಂಪಲ್ ಆಗಿರೋ ಕೈದಿ, ಹೆಚ್ಚಿನ ಸಮಯ ಪೇಂಟಿಂಗ್ ಅಲ್ಲಿ ಕಳೀತಾ ಇರ್ತಾನೆ. ಆಗ ಮೋರಿಸ್ ಆ ಪೇಂಟಿಂಗ್ ನೋಡಿ, ನಿಮ್ಮ ಶರ್ಟ್ ಮೇಲೆ ಯಾವುದೇ ಹೂವಿನ ಚಿತ್ರ ಇಲ್ಲ, ಆದ್ರೆ ಪೇಂಟಿಂಗ್ ಅಲ್ಲಿ ಯಾಕಿದೆ ಅಂದಾಗ ಡಾಕ್, ಇದು ನನ್ನ ಮನ್ಸಲ್ಲಿರೋದು, ಇದರಿಂದ ನಂಗೆ ಖುಷಿ ಸಿಗುತ್ತೆ ಅಂತ ಹೇಳ್ತಾನೆ. ನಂತರ ಮೋರಿಸ್ ಪಕ್ಕದಲ್ಲಿ ನೋಡಿದಾಗ ಇಂಗ್ಲಿಷ್ ಕೂತಿರೋದು ನೋಡಿ ಅವನ ಹತ್ರ ಹೋಗ್ಬೇಕಾದ್ರೆ ಇಂಗ್ಲಿಷ್ ನ ಚೇಳಗಳು ಇವನನ್ನ ತಡಿತಾರೆ. ಆದ್ರೆ ಇಂಗ್ಲಿಷ್ ಅವನು ಕೂಡ ನಮ್ಮವನೇ ಅಂದಾಗ ಅವನನ್ನ ಬಿಡ್ತಾರೆ. ಆಗ ಮೋರಿಸ್, ನಾನು ಈ ಜೈಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂದಾಗ ಇಂಗ್ಲಿಷ್ ನಗ್ತಾ, ಈ ಜೈಲಿಂದ ಹೊರಗಡೆ ಹೋಗೋದು ನಾವಲ್ಲ, ನಮ್ಮ ಡೆಡ್ ಬಾಡಿ. ಒಂದು ವೇಳೆ ನೀನು ಇಲ್ಲಿರೋ ಸೆಕ್ಯೂರಿಟಿನ ಯಾಮಾರಿಸಿ ಜೈಲಿಂದ ಹೊರಗಡೆ ಹೋದ್ರೂ ಕೂಡ ಸಮುದ್ರ ದಾಟ್ಕೊಂಡು ಹೋಗೋಷ್ಟ್ರಲ್ಲಿ ಸತ್ತೋಗಿರ್ತೀಯ. ಸುಮ್ನೆ ಹುಚ್ಚತನ ಬಿಟ್ಟು ಶಿಕ್ಷೆ ಅವಧಿ ಆದ್ರೂ ಮುಗ್ಸು, ಅಟ್ ಲೀಸ್ಟ್ ಜೀವಂತವಾಗಾದ್ರೂ ಇರ್ತೀಯ ಅಂತ ಹೇಳ್ತಾನೆ. ಆದ್ರೆ ಮೋರಿಸ್ ಮಾತ್ರ ಪಕ್ಕ ಡಿಸೈಡ್ ಆಗಿರ್ತಾನೆ, ಏನಾದ್ರೂ ಪರವಾಗಿಲ್ಲ ಈ ಜೈಲಿಂದ ಎಸ್ಕೇಪ್ ಆಗ್ಬೇಕು ಅಂತ.
ನಂತರ ಒಬ್ಬ ಗಾರ್ಡ್ ಬಂದು ಮೋರಿಸ್ಗೆ ನೀನು ಕಾರ್ಪೆಂಟ್ರಿ ಕೆಲಸ ಮಾಡೋಕೆ ಸೆಲೆಕ್ಟ್ ಆಗಿದೆಯಾ, ಗಂಟೆಗೆ ₹100 ಹಣ ಕೂಡ ಕೊಡ್ತಾರೆ ಅಂದಾಗ ಮೋರಿಸ್ ತಕ್ಷಣ ಒಪ್ಕೋತಾನೆ. ಯಾಕಂದ್ರೆ ಈ ಜೈಲಿಂದ ಎಸ್ಕೇಪ್ ಆಗೋಕೆ ಯಾವ್ದಾದ್ರು ವಸ್ತುಗಳು ಸಿಗಬಹುದು ಅಂತ. ಮರುದಿನ ಮೋರಿಸ್ ಲಿಟ್ಮಸ್ಗೆ ಇಲ್ಲಿಂದ ಹೇಗೆ ಎಸ್ಕೇಪ್ ಆಗಬಹುದು ಅಂದಾಗ ಲಿಟ್ಮಸ್ ಹೇಳ್ತಾನೆ ಪ್ರತಿ ಸೆಲ್ ಅಲ್ಲೂ ಏರ್ ವೆಂಟ್ಸ್ ಇದಾವೆ, ಅದ್ರ ಮುಖಾಂತರ ಟೆರಸ್ ಮೇಲೆ ಹೋದ್ರೆ ಎಸ್ಕೇಪ್ ಆಗ್ಬಹುದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಡಾಕ್ ಮೋರಿಸ್ಗೆ ಉಲ್ಫ್ ಚಾಕು ತಗೊಂಡು ನಿನ್ ಕಡೆನೆ ಬರ್ತಾ ಇದ್ದಾನೆ ಅಂದಾಗ ಮೋರಿಸ್ ಜಾಕೆಟ್ ತೆಗೆದು ಉಲ್ಫ್ಗೆ ಹೊಡಿತಾನೆ. ಜಗಳ ಬಿಡಿಸ್ಬೇಕು ಅಂತ ಬಂದಿರೋ ಗಾರ್ಡ್ ಮೇಲೆ ಉಲ್ಫ್ ಚಾಕುವಿಂದ ಅಟ್ಯಾಕ್ ಮಾಡಿದಾಗ ವಾಚ್ ಟವರ್ ಮೇಲಿರೋ ಗಾರ್ಡ್ ಇವ್ರ ಕಡೆ ಫೈರ್ ಮಾಡಿದಾಗ ಇಬ್ರು ಸೈಲೆಂಟ್ ಆಗ್ತಾರೆ. ಆಗ ಮೋರಿಸ್ಗೆ ಗೊತ್ತಾಗುತ್ತೆ ವಾಚ್ ಟವರ್ ಮೇಲೂ ಗಾರ್ಡ್ಗಳು ಗನ್ ಹಿಡ್ಕೊಂಡು ಕಾಯ್ತಾ ಇದ್ದಾರೆ ಅಂತ. ಇದಾದ ಮೇಲೆ ಮೋರಿಸ್ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ನೋಟಿಸ್ ಮಾಡೋಕೆ ಶುರು ಮಾಡ್ತಾನೆ. ಜಗಳ ಆಡಿರೋ ಕಾರಣ ಗಾರ್ಡ್ಗಳು ಮೋರಿಸ್ ಮತ್ತೆ ಉಲ್ಫ್ ನ ಕರ್ಕೊಂಡು ಡಿ ಬ್ಲಾಕ್ ಸೆಲ್ ಗಳಿಗೆ ಹಾಕೋಕಂತ ಕರ್ಕೊಂಡು ಹೋಗ್ತಾರೆ. ಈ ಜೈಲಲ್ಲಿರೋ ಯಾವ ಕೈದಿಗಳು ಕೂಡ ಈ ಸೆಲ್ಲಿಗೆ ಹೋಗ್ಬೇಕು ಅಂತ ಇಷ್ಟಪಡಲ್ಲ. ನಂತರ ಇಬ್ಬರನ್ನು ಕತ್ತಲೆ ಕೋಣೆಗೆ ಹಾಕಿ ರಾತ್ರಿ ಇಡೀ ಬೇರೆ ಬೇರೆ ರೀತಿ ಟಾರ್ಚರ್ ಕೊಡಕ್ಕೆ ಶುರು ಮಾಡ್ತಾರೆ. ಸುಮಾರು 2 ವಾರಗಳ ನಂತರ ಮೋರಿಸ್ ನ ತನ್ನ ಸೆಲ್ಗೆ ತಂದಾಗ ಲಿಟ್ಮಸ್ ತನ್ನ ಇಲಿ ಮುಖಾಂತರ ಒಂದು ನೋಟ್ ಕಳಿಸ್ತಾನೆ, ವೆಲ್ಕಮ್ ಬ್ಯಾಕ್ ಮೋರಿಸ್ ಅಂತ. ಒಂದಿನ ಚಾರ್ಲಿ ಅನ್ನೋ ಹೊಸ ಕೈದಿ ಬಂದಾಗ ಮೋರಿಸ್ ಪಕ್ಕ ಇರೋ ಸೆಲ್ಗೆ ಹಾಕಿರ್ತಾರೆ. ಮೋರಿಸ್ ಮತ್ತೆ ಚಾರ್ಲಿ ಮಧ್ಯೆ ತುಂಬಾ ಬೇಗನೆ ಸ್ನೇಹ ಬೆಳೆಯುತ್ತೆ. ಅದಕ್ಕೆ ಮೋರಿಸ್ ಜೈಲಲ್ಲಿರೋ ತನ್ನ ಸ್ನೇಹಿತರನ್ನೆಲ್ಲ ಚಾರ್ಲಿಗೆ ಪರಿಚಯ ಮಾಡಿಸ್ತಾನೆ. ಎಲ್ಲಾ ಕೈದಿಗಳು ಹೊರಗಡೆ ಇರ್ಬೇಕಾದ್ರೆ ವಾರ್ಡನ್ ಸೆಲ್ಗಳನ್ನ ಚೆಕ್ ಮಾಡ್ತಾ ಡಾಕ್ ಸೆಲ್ಗೆ ಬಂದು ಪೇಂಟಿಂಗ್ ಗಳನ್ನ ಚೆಕ್ ಮಾಡ್ತಾ ಇರ್ತಾನೆ. ಡಾಕ್ ವಾರ್ಡನ್ ಪೇಂಟಿಂಗ್ ಬಿಡಿಸಿರೋದ್ ನೋಡಿ ಖುಷಿ ಪಟ್ಟು ಒಬ್ಬ ಗಾರ್ಡ್ಗೆ ಹೇಳ್ತಾನೆ ಡಾಕ್ ಹತ್ರ ಇರೋ ಎಲ್ಲಾ ಪೇಂಟಿಂಗ್ ಗಳನ್ನ ವಾಪಸ್ ತಗೊಳ್ಳಿ ಅಂತ. ಆದ್ರೆ ಯಾಕೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಗಾರ್ಡ್ ಬಂದು ವಾರ್ಡನ್ ಆದೇಶ ಇದೆ, ಎಲ್ಲಾ ಪೇಂಟಿಂಗ್ ವಸ್ತುಗಳನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಎಲ್ಲಾ ವಸ್ತುಗಳನ್ನ ತಗೊಂಡು ಹೋಗ್ತಾನೆ. ಈ ಜೈಲಲ್ಲಿ ಪೇಂಟಿಂಗ್ ಆಶ್ರಯದಿಂದ ಬದುಕ್ತಾ ಇದ್ದಂತ ಡಾಕ್ಗೆ ಜೀವನನೇ ಸಾಕು ಅಂತ ಅನ್ಸೋಕ್ ಶುರು ಆಗಿ ಯಾವಾಗ್ಲೂ ಸೈಲೆಂಟ್ ಆಗಿ ಇರ್ತಾನೆ. ಮೋರಿಸ್ ಇದನ್ನ ನೋಡಿ ಒಬ್ಬ ಗಾರ್ಡ್ಗೆ ಡಾಕ್ ಮೇಲೆ ಒಂದು ಕಣ್ಣಿಟ್ಟಿರ್ರಿ, ಸದ್ಯಕ್ಕೆ ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂದಾಗ ಗಾರ್ಡ್ ನಾನ್ ಏನ್ ಮಾಡ್ಬೇಕು ಅಂತ ನೀನ್ ಹೇಳೋ ಅವಶ್ಯಕತೆ ಇಲ್ಲ, ಹೋಗಿ ನಿನ್ ಕೆಲಸ ನೋಡ್ಕೋ ಅಂತ ಹೇಳ್ತಾನೆ. ಡಾಕ್ ಸೈಲೆಂಟ್ ಆಗಿ ಮೋರಿಸ್ ಜಾಕೆಟ್ ಅಲ್ಲಿ ಏನೋ ಒಂದು ವಸ್ತು ಇಟ್ಟು ಯಾರು ನೋಡದೆ ಇದ್ದಾಗ ಒಂದು ಕೊಡಲಿಯಿಂದ ತನ್ನ ಬೆರಳುಗಳನ್ನ ಕಟ್ ಮಾಡ್ಕೋತಾನೆ. ಯಾವ ಬೆರಳಿಂದ ಪೇಂಟ್ ಮಾಡೋಕ್ ಆಗಲ್ವೋ ಆ ಬೆರಳುಗಳು ನಂಗೆ ಬೇಡ ಅಂತ ಹೇಳಿ ಕಿರಿಸ್ತಾ ಇರ್ಬೇಕಾದ್ರೆ ಗಾರ್ಡ್ಗಳು ಬಂದು ಡಾಕ್ ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಮೋರಿಸ್ ಜೇಬಲ್ಲಿ ಏನೋ ಇದೆ ಅಂತ ನೋಡಿದಾಗ ಗೊತ್ತಾಗುತ್ತೆ ಡಾಕ್ ಒಂದು ಹೂವನ್ನ ಜೇಬಲ್ಲಿ ಇಟ್ಟಿದ್ದಾನೆ ಅಂತ. ಇದರಿಂದ ಡಾಕ್ ಮೋರಿಸ್ಗೆ ಏನೋ ಹಿಂಟ್ ಕೊಡಕ್ಕೆ ನೋಡಿರ್ತಾನೆ, ಆದ್ರೆ ಮೋರಿಸ್ಗೆ ಏನು ಅಂತ ಅರ್ಥ ಆಗೋದಿಲ್ಲ. ನಂತರ ಮೋರಿಸ್ ಡಾಕ್ ನ ಬೆರಳುಗಳನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ತಕೊಳ್ಳಿ, ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಗಾರ್ಡ್ಗೆ ಕೊಡ್ತಾನೆ. ಮರುದಿನ ಮೋರಿಸ್ ಸೆಲ್ಲಲ್ಲಿ ಕೂತ್ಕೊಂಡು ಒಂದು ಜಿರಳೆ ಏರ್ವೆಂಟ್ ಒಳಗಡೆ ಹೋಗೋದ್ ನೋಡಿ ಇಲ್ಲಿಂದ ಹೊರಗಡೆ ಹೋಗೋಕೆ ದಾರಿ ಇದೆ ಅಂತ ತಿಳ್ಕೊತಾನೆ. ಇಂಗ್ಲಿಷ್ ಬುಕ್ ಕೊಡಕ್ ಬಂದಾಗ ಹೇಳ್ತಾನೆ ವಾರ್ಡನ್ ಡಾಕ್ ಹತ್ರ ಇದ್ದಂತ ಪೇಂಟಿಂಗ್ ವಸ್ತುಗಳನ್ನ ತಗೊಂಡಿದ್ದಕ್ಕೆ ಡಾಕ್ ಬೆರಳುಗಳನ್ನ ಕಟ್ ಮಾಡ್ಕೊಂಡಿದ್ದು ಅಂತ. ಮರುದಿನ ತಿಂಡಿ ಮಾಡ್ಬೇಕಾದ್ರೆ ವಾರ್ಡನ್ ಮೋರಿಸ್ ನ ಕರೆದು ಯಾಕೆ ನೀನು ಡಾಕ್ಗೆ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಮೋರಿಸ್ ಹಾಗೇನಿಲ್ಲ ಅಂತ ಟೇಬಲ್ ಹತ್ರ ಬಂದು ಕೂತ್ಕೋತಾನೆ. ಇಲ್ಲಿ ಕ್ಲಿಯರೆನ್ಸ್ ಮತ್ತೆ ಜಾನ್ ಅನ್ನೋ ಇಬ್ರು ಅಣ್ಣ ತಮ್ಮಂದಿರ ಜೊತೆ ಮೋರಿಸ್ ನ ಭೇಟಿ ಆಗುತ್ತೆ. ಬೇಸಿಕಲಿ ಮೋರಿಸ್ ಮುಂಚೆ ಇದ್ದಂತ ಜೈಲಲ್ಲಿ ಇವರಿಬ್ರು ಮೋರಿಸ್ ನ ಗ್ಯಾಂಗ್ ಅಲ್ಲಿ ಇದ್ದಿರ್ತಾರೆ. ಇಬ್ರು ತುಂಬಾನೇ ಶಾರ್ಪ್ ಮೈಂಡೆಡ್ ಆಗಿರೋದ್ರಿಂದ ಈ ಜೈಲಿಂದ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡೋಕೆ ಶುರು ಮಾಡ್ತಾರೆ. ಮಧ್ಯಾಹ್ನ ಚಾರ್ಲಿ ಗರ್ಲ್ ಫ್ರೆಂಡ್ ಮತ್ತೆ ಇಂಗ್ಲಿಷ್ ನ ಮಗಳು ಬಂದಾಗ ಇಂಗ್ಲಿಷ್ ತನ್ನ ಮಗಳನ್ನ ನೋಡಿ ತುಂಬಾನೇ ದುಃಖ ಪಡ್ತಾ ಇರ್ತಾನೆ. ಅವಳ ಬಾಲ್ಯದ ದಿನಗಳಲ್ಲಿ ಅವಳ ಜೊತೆ ಇರ್ಲಿಲ್ಲ ಅನ್ನೋ ನೋವು ಇಂಗ್ಲಿಷ್ಗೆ ಕಾಡ್ತಾ ಇರುತ್ತೆ. ಈ ಕಡೆ ಚಾರ್ಲಿ ಗರ್ಲ್ ಫ್ರೆಂಡ್ ಡಾಕ್ಟರ್ ಹೇಳಿದ್ದಾರೆ ನಿಮ್ಮ ತಾಯಿ ಇನ್ನು ಕೇವಲ 2 ತಿಂಗಳು ಮಾತ್ರ ಬದುಕಿರ್ತಾರೆ ಅಂತ. ಚಾರ್ಲಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸೆಲ್ಲಿಗೆ ಬಂದು ಮೋರಿಸ್ಗೆ ಹೇಳ್ತಾನೆ ನೀನೇನಾದ್ರೂ ಇಲ್ಲಿಂದ ಎಸ್ಕೇಪ್ ಆಗೋ ಪ್ಲಾನ್ ಮಾಡಿದ್ರೆ ಹೇಳು, ನಾನು ಜಾಯಿನ್ ಆಗ್ತೀನಿ ಅಂತ. ಮರುದಿನ ಈ 4 ಜನ ಮೀಟಿಂಗ್ ಮಾಡ್ತಾ ಇರಬೇಕಾದ್ರೆ ಮೋರಿಸ್ ಪ್ರತಿ ಕೋಣೆಯಲ್ಲೂ ಏರ್ ವೆಂಟ್ ಇದಾವೆ. ಒಂದು ನೇಲ್ ಕಟರ್ ಇಂದ ಗೋಡೆ ಅಗಿಯೋಕೆ ಟ್ರೈ ಮಾಡಿದೆ, ಗೋಡೆಗಳು ತುಂಬಾನೇ ಹಳೆದಾಗಿರೋದ್ರಿಂದ ಈಸಿಯಾಗಿ ಅಗಿಬಹುದು. ಏರ್ ವೆಂಟ್ ಮುಖಾಂತರ ಮೇಲೆ ಹೋಗಿ ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ಪ್ಲಾನ್ ಮಾಡಬಹುದು ಅಂತ ಹೇಳ್ತಾನೆ. ಅದಕ್ಕೆ ಜಾನ್ ನಾವು ಹೊರಗಡೆ ಹೋದಾಗ ಗಾರ್ಡ್ ಬಂದು ನಾವ್ ಇಲ್ದೇ ಇರೋದನ್ನ ನೋಡಿದ್ರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗಲ್ವಾ ಅಂದಾಗ ಕ್ಲಿಯರೆನ್ಸ್ ಈ ಜೈಲಲ್ಲಿ ನನಗೆ ಪರಿಚಯ ಇರೋ ಒಬ್ಬ ಬಾರ್ಬರ್ ಇದ್ದಾನೆ, ಅವನಿಂದ ಕೂದಲನ್ನ ತಂದು ಡಮ್ಮಿ ತಲೆಗಳನ್ನ ಮಾಡಬಹುದು, ಅವಾಗ ಯಾರಿಗೂ ಡೌಟ್ ಬರಲ್ಲ ಅಂತ ಹೇಳ್ತಾನೆ. ಜೈಲಿಂದ ಏನೋ ಹೊರಗಡೆ ಹೋಗ್ಬೋದು, ಆದ್ರೆ ಸಮುದ್ರ ದಾಟ್ಕೊಂಡು ಹೇಗ್ ಹೋಗೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಮೋರಿಸ್ ಜಾನ್ಗೆ ಹೇಳ್ತಾನೆ ನೀನು ಕ್ಲೋಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀಯಾ, ಅಲ್ಲಿರೋ ಪೊಲೀಸ್ ಆಫೀಸರ್ ರೇನ್ ಕೋಟ್ ಕಲೆಕ್ಟ್ ಮಾಡಿದ್ರೆ ನಾವು ಟ್ಯೂಬ್ ಬೋಟ್ ರೆಡಿ ಮಾಡ್ಕೊಂಡು ಸಮುದ್ರ ದಾಟಬಹುದು. ಆಗ ಚಾರ್ಲಿ ನಂಗೂ ಏನಾದ್ರೂ ಕೆಲಸ ಹೇಳು ಅಂದಾಗ ಮೋರಿಸ್ ನಾನು ಏರ್ ವೆಂಟ್ ಅಗಿಬೇಕಾದ್ರೆ ಹೊರಗಡೆ ಯಾರಾದ್ರೂ ಬರೋದನ್ನ ನಂಗೆ ಸಿಗ್ನಲ್ ಮಾಡು, ನೀನ್ ಅಗಿಬೇಕಾದ್ರೆ ನಾನ್ ಸಿಗ್ನಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಮೋರಿಸ್ ಮಾಡಿರೋ ಈ ಪ್ಲಾನ್ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಅದಕ್ಕೆ ಎಲ್ಲರೂ ತಕ್ಷಣ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಮೋರಿಸ್ ಏರ್ ವೆಂಟ್ ಗೋಡೆಯನ್ನ ಅಗಿಬೇಕಾದ್ರೆ ತುಂಬಾನೇ ಕಷ್ಟ ಪಡ್ತಾನೆ. ನೇಲ್ ಕಟರ್ ಇಂದ ಇವನ ಕೈಯಲ್ಲಿ ಕೂಡ ಗಾಯ ಆಗುತ್ತೆ, ಆದ್ರೂ ಬಿಡದೆ ಸ್ವಲ್ಪ ಗೋಡೆಯನ್ನ ಕೊರಿತಾನೆ. ಮರುದಿನ ಊಟ ಮಾಡ್ಬೇಕಾದ್ರೆ ನೇಲ್ ಕಟರ್ ಇಂದ ಗೋಡೆ ಅಗಿಯೋದು ತುಂಬಾನೇ ಕಷ್ಟ ಆಗ್ತಿದೆ. ಅದಕ್ಕೆ ಬೇರೆ ಏನಾದ್ರೂ ಹುಡುಕ್ಬೇಕು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಚಮಚ ನೋಡಿ ಏನೋ ಒಂದು ಪ್ಲಾನ್ ಮಾಡ್ತಾನೆ. ನಂತರ ಚಮಚ ಗಲೀಜ್ ಮಾಡಿ ಅಲ್ಲಿರೋ ಗಾರ್ಡ್ಗೆ ನನ್ ಚಮಚ ಗಲೀಜ್ ಆಗಿದೆ, ಬೇರೆ ಚಮಚ ಕೊಡಿ ಅಂತ ಎಲ್ರು ಕೇಳಿದಾಗ ಗಾರ್ಡ್ಗೆ ಏನೋ ಅನುಮಾನ ಬರದೇ ಇರೋ ಕಾರಣ ಅಲೋ ಮಾಡ್ತಾನೆ. ಜಾನ್ ಮತ್ತೆ ಮೋರಿಸ್ ಇನ್ನೊಂದು ಚಮಚ ತಗೋಬೇಕು ಅಂತ ಬೇರೆ ಗಾರ್ಡ್ ಹತ್ರ ಬಂದಾಗ ಜಾನ್ ಗಾರ್ಡ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ
ಇರಬೇಕಾದ್ರೆ ಮೋರಿಸ್ 2 ಚಮಚಗಳನ್ನ ಎತ್ಕೋತಾನೆ. ನಂತರ ಮೋರಿಸ್ ಕೋಣೆಯಲ್ಲಿ ಕೂತಾಗ ಇಂಗ್ಲಿಷ್ ಬುಕ್ ಗಳನ್ನ ತಗೊಂಡ್ ಬರ್ತಾನೆ. ಆಗ ಮೋರಿಸ್ ಇಲ್ಲಿ ವೆಲ್ಡಿಂಗ್ ಮಾಡುವಂತ ಯಾವ್ದಾದ್ರು ವಸ್ತು ಸಿಗುತ್ತಾ ಅಂತ ಕೇಳಿದಾಗ ಇಂಗ್ಲಿಷ್ ನಿಂಗೆ ಮುಂಚೆನೆ ಹೇಳಿದೀನಿ, ಇಲ್ಲಿಂದ ಎಸ್ಕೇಪ್ ಆಗೋದು ಇಂಪಾಸಿಬಲ್, ಈ ಪ್ರಯತ್ನದಿಂದ ನೀನು ಸತ್ರು ಸಾಯ್ಬೋದು ಅಂತ ವಾರ್ನ್ ಮಾಡ್ತಾನೆ. ಆದ್ರೂ ಮೋರಿಸ್ಗೆ ಇದರಿಂದ ಏನು ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ಮೋರಿಸ್ ಆಲ್ರೆಡಿ ಫಿಕ್ಸ್ ಆಗಿರ್ತಾನೆ ಇಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು ಅಂತ. ನಂತರ ಲಿಟ್ಮಸ್ಗೆ ನಂಗೊಂದು ಮ್ಯಾಚ್ ಬಾಕ್ಸ್ ಬೇಕು, ನನ್ ಪಾಲಿನ ಊಟ ಕೂಡ ನೀನ್ ಇಲ್ಲಿಗೆ ಕೊಡ್ತೀನಿ ಅಂದಾಗ ಲಿಟ್ಮಸ್ ಕೂಡ ಸರಿ ಅಂತ ಒಪ್ಕೋತಾನೆ. ಇದಾದ್ಮೇಲೆ ಮೋರಿಸ್ ಎಲ್ಲ ವಸ್ತುಗಳನ್ನ ಕಲೆಕ್ಟ್ ಮಾಡಿ ನೇಲ್ ಕಟ್ರಿಗೆ ಇರೋ ನೈಫ್ ತೆಗೆದು ಚಮಚ ಜೊತೆ ಜೋಡಣೆ ಮಾಡಿ ವೆಲ್ಡಿಂಗ್ ಹೊಡೆದು ಒಂದು ಟೂಲ್ ಅನ್ನ ರೆಡಿ ಮಾಡ್ತಾನೆ. ನಂತರ ಮೋರಿಸ್ ಗೋಡೆ ಅಗೆಯೋ ಕೆಲಸ ಶುರು ಮಾಡಿದಾಗ ಈ ಕಡೆ ಚಾರ್ಲಿ ಗಾರ್ಡ್ ಗಳನ್ನ ನೋಡ್ತಾ ಇರ್ತಾನೆ. ತಡರಾತ್ರಿ ಆಗಿರೋದ್ರಿಂದ ಚಾರ್ಲಿ ಹಾಗೆ ಕಣ್ಮುಸ್ದಾಗ ಒಬ್ಬ ಗಾರ್ಡ್ ಬರ್ಬೇಕಾದ್ರೆ ಇಂಗ್ಲಿಷ್ ಅವನನ್ನ ತಡೆದು ಮಾತಾಡ್ತಾ ಇರ್ತಾನೆ. ಆಗ ಚಾರ್ಲಿ ಎದ್ದು ಪ್ಯಾನಿಕ್ ಆಗಿ ಮೋರಿಸ್ಗೆ ಹೇಗ್ ಸಿಗ್ನಲ್ ಕೊಡಬೇಕು ಅಂತ ಗೊತ್ತಾಗದೆ ಕೈಯಲ್ಲಿರೋ ಒಂದು ವಸ್ತುವನ್ನ ಕೆಳಗಡೆ ಬಿಸಾಕ್ತಾನೆ. ಮೋರಿಸ್ ಇದನ್ನ ಅರ್ಥ ಮಾಡ್ಕೊಂಡು ವೆಂಟ್ ಕವರ್ ಮಾಡಿ ಬೆಡ್ ಮೇಲೆ ಬಂದು ಮಲ್ಕೋತಾನೆ. ಆಗ ಗಾಡಿಲಿ ಏನೋ ಸುಡೋ ವಾಸನೆ ಬರ್ತಾ ಇದೆ ಅಂದಾಗ ಮೋರಿಸ್ ನೀವಿರುವಾಗ ಯಾರಿಂದನೂ ಏನು ಸುಡೋಕ್ ಆಗಲ್ಲ ಸರ್ ಅಂತ ಹೇಳಿದಾಗ ಗಾರ್ಡ್ ಕೂಡ ಖುಷಿಯಾಗಿ ಅಲ್ಲಿಂದ ಹೋಗ್ತಾನೆ. ಮತ್ತೆ ಮೋರಿಸ್ ಕಾಂಕ್ರೀಟ್ ಎಲ್ಲ ತೆಗಿತಾ ಇರಬೇಕಾದ್ರೆ ಹಾಕಿರೋ ಜಾಲಿ ತೆಗಿಯೋಕೆ ಏನಾದ್ರೂ ಶಾರ್ಪ್ ಇರೋ ವಸ್ತು ಬೇಕು ಅಂತ ಗೊತ್ತಾಗುತ್ತೆ. ಈ ಮಧ್ಯ ಹೊರಗಡೆ ಹೋಗಕ್ಕೆ ಚಾನ್ಸ್ ಸಿಕ್ಕದಾಗೆಲ್ಲ ಮೋರಿಸ್ ಎಲ್ಲ ಡೆಬ್ರಿಸ್ ಜೇಬಲ್ಲಿ ಹಾಕೊಂಡು ಹೊರಗಡೆ ಬಿಸಾಕ್ತಾ ಇರ್ತಾನೆ. ಮರುದಿನ ಕಾರ್ಪೆಂಟ್ರಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮೋರಿಸ್ ಒಂದು ಶಾರ್ಪ್ ಮೆಟಲ್ ತಗೊಂಡಾಗ ಚಾರ್ಲಿ ಮೆಟಲ್ ಡಿಟೆಕ್ಟರ್ ಇಂದ ಇದನ್ನ ತಗೊಂಡ್ ಹೋಗಕ್ ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋ ಹೊರಗಡೆ ಬರ್ಬೇಕಾದ್ರೆ ಮೆಟಲ್ ಡಿಟೆಕ್ಟರ್ ಅಲ್ಲಿ ತೋರಿಸುತ್ತೆ ಇವನ ಹತ್ರ ಒಂದು ಮೆಟಲ್ ಪೀಸ್ ಇದೆ ಅಂತ. ಅದಕ್ಕೆ ಮೋರಿಸ್ ಅದನ್ನ ತೋರಿಸಿ ಬಟ್ಟೆ ಒಣಗಾಕೋಕ್ ತಗೊಂಡಿದ್ದು ಅಂತ ಹೇಳಿದಾಗ ಗಾರ್ಡ್ ಅದನ್ನ ತಗೊಂಡು ಮೈ ಎಲ್ಲ ಚೆಕ್ ಮಾಡ್ತಾನೆ. ಆದ್ರೆ ನಮ್ ಹೀರೋ 2 ಮೆಟಲ್ ಪೀಸ್ ಗಳನ್ನ ತಗೊಂಡಿರೋದ್ರಿಂದ ಆ ಜಾಲಿಯನ್ನ ಕಟ್ ಮಾಡ್ತಾನೆ. ನಂತರ ಗಾರ್ಡ್ ಗಳಿಗೆ ಯಾಮರ್ಸೋಕೆ ನಕಲಿ ತಲೆ ಬುರುಡೆಗಳನ್ನ ರೆಡಿ ಮಾಡೋ ಕೆಲಸ ಶುರು ಮಾಡ್ತಾರೆ. ಕೋಣೆಗಳಿಂದ ಹೊರಗಡೆ ಹೋಗೋಕೆ ಏನೆಲ್ಲ ಬೇಕೋ ಎಲ್ಲವನ್ನ ರೆಡಿ ಮಾಡಿರ್ತಾರೆ. ಆದ್ರೆ ಹೊರಗಡೆ ಹೇಗ್ ಹೋಗ್ಬೇಕು ಅಂತ ತಿಳ್ಕೊಳಕ್ಕೆ ಮೋರಿಸ್ ವೆಂಟ್ ಇಂದ ಒಬ್ನೇ ಹೊರಗಡೆ ಬಂದು ಚೆಕ್ ಮಾಡ್ತಾನೆ. ಈ ಕಡೆ ಚಾರ್ಲಿ ಕೂಡ ಮೋರಿಸ್ಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಮೋರಿಸ್ ಟೆರಸ್ ಮೇಲೆ ಬರೋಕೆ ಒಂದು ಮೆಟಲ್ ಗ್ರಿಲ್ ಇರೋದನ್ನ ನೋಡಿ ಅದನ್ನ ಹಿಡಿಯೋಕೆ ಅಂತ ಜಂಪ್ ಮಾಡ್ತಾ ಇರ್ಬೇಕಾದ್ರೆ ಆ ಗ್ರಿಲ್ ತುಂಬಾನೇ ಹೈಟ್ ಅಲ್ಲಿ ಇರುತ್ತೆ. ಈ ಕಡೆ ಒಬ್ಬ ಗಾರ್ಡ್ ಬಂದು ಚಾರ್ಲಿಗೆ ಇಷ್ಟೊಂದು ಲೇಟ್ ಆದ್ರೂ ಮಲಗದೆ ಏನ್ ಮಾಡ್ತಿದೀಯಾ, ಈ ನಿನ್ನ ಸ್ನೇಹಿತ ಇವತ್ತಾಕೆ ಇಷ್ಟು ಬೇಗ ಮಲಗ್ದ ಅಂತ ಕೇಳಿದಾಗ ಕಾರ್ಪೆಂಟ್ರಿ ಕೆಲಸ ಮಾಡಿರೋದ್ರಿಂದ ಟೈರ್ಡ್ ಆಗಿ ಬೇಗ ಮಲ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ಮೋರಿಸ್ ನ ತಲೆ ಕೂದಲು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದ್ರಿಂದ ಮುಟ್ ನೋಡ್ಬೇಕಾದ್ರೆ ಮೋರಿಸ್ ಎದ್ದು ಯಾಕೆ ಸರ್ ಏನಾಯ್ತು ಅಂತ ಕೇಳ್ತಾನೆ. ಆಕ್ಚುಲಿ ಮೋರಿಸ್ ಗಾರ್ಡ್ ಚೆಕ್ ಮಾಡೋ ಮುಂಚೆನೆ ವಾಪಸ್ ಬಂದು ಮಲಗಿರ್ತಾನೆ. ಮರುದಿನ ಮೋರಿಸ್ ಹೇಳ್ತಾನೆ ಟೆರಸ್ ಮೇಲೆ ಹೋಗಕ್ಕೆ ಒಂದು ಮೆಟಲ್ ಗ್ರಿಲ್ ಇದೆ, ಅದರವರೆಗೂ ಹೋಗ್ಬೇಕು ಅಂದ್ರೆ ನಂಗೆ ಇನ್ನೊಬ್ಬರ ಸಹಾಯ ಬೇಕು. ಆಗ ಜಾನ್ ನಾನ್ ಕೂಡ ಏರ್ ವೆಂಟ್ ಕಂಪ್ಲೀಟ್ಲಿ ಓಪನ್ ಮಾಡಿದೀನಿ ಅಂದಾಗ ರಾತ್ರಿ ಇಬ್ರು ಬಂದು ಆ ಗ್ರಿಲ್ ನೋಡಿದಾಗ ಅದು ಮೆಟಲ್ ಇಂದ ಮಾಡಿರುವಂತ ಗ್ರಿಲ್ಲು, ಇದನ್ನ ತೆಗಿಬೇಕು ಅಂದ್ರೆ ಕಟಿಂಗ್ ಮಷೀನ್ ಇಂದ ಕಟ್ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಮರುದಿನ ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಮೀಟಿಂಗ್ ಮಾಡ್ಬೇಕಾದ್ರೆ ಮೋರಿಸ್ ಒಂದು ಫ್ಯಾನ್ ನೋಡಿ ಚಾರ್ಲಿಗೆ ಆ ಫ್ಯಾನ್ ಹೇಗಾದ್ರೂ ಮಾಡಿ ತಗೋ ಅಂತ ಹೇಳ್ತಾನೆ. ಚಾರ್ಲಿ ಕೂಡ ಸರಿ ಅಂತ ಆ ಫ್ಯಾನ್ ತಗೊಂಡು ತನ್ನ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಲ್ಲಿ ಹಾಕೊಂಡು ಹೊರಗಡೆ ಬರ್ತಾನೆ. ಮೋರಿಸ್ ಆ ಫ್ಯಾನ್ ಇಂದ ಒಂದು ಕಟಿಂಗ್ ಮಷೀನ್ ರೆಡಿ ಮಾಡಿ ಗ್ರಿಲ್ ಗಿರೋ ರಾಡ್ ಕಟ್ ಮಾಡ್ತಾ ಇರಬೇಕಾದ್ರೆ ಗಾರ್ಡ್ ಇದೇನ್ ಶಬ್ದ ಬರ್ತಿದೆ ಅಂತ ನೋಡೋಕೆ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಮೋರಿಸ್ ಒಂದು ರಾಡ್ ಕಟ್ ಮಾಡಿರೋದ್ರಿಂದ ಸೌಂಡ್ ಕಮ್ಮಿ ಆಗಿರೋದ್ರಿಂದ ಗಾರ್ಡ್ ಕೂಡ ಇದನ್ನ ನೆಗ್ಲೆಕ್ಟ್ ಮಾಡ್ತಾನೆ. ಕೊನೆಯದಾಗಿ ಎಲ್ರೂ ಒಂದು ಮೂವಿ ಥಿಯೇಟರ್ ಅಲ್ಲಿ ಮೀಟಿಂಗ್ ಮಾಡ್ತಾ ಇರಬೇಕಾದ್ರೆ ಮೋರಿಸ್ ಕ್ಲಿಯರೆನ್ಸ್ ಗೆ ನಿನ್ ವೆಂಟ್ ಏನಾಯ್ತು ಮತ್ತೆ ರೇನ್ ಕೋಟ್ ಎಲ್ಲ ಅರೇಂಜ್ ಮಾಡಿದೀಯ ಅಂತ ಕೇಳಿದಾಗ ಕ್ಲಿಯರೆನ್ಸ್ ಡೋಂಟ್ ವರಿ ಗುರು ಎಲ್ಲ ರೆಡಿ ಇದೆ, ಯಾವಾಗ ಇಲ್ಲಿಂದ ಹೋಗ್ಬೇಕು ಅಷ್ಟು ಹೇಳು ಸಾಕು ಅಂತ ಹೇಳ್ತಾನೆ. ಇಂಗ್ಲಿಷ್ ಮತ್ತೆ ಬುಕ್ ಕೊಡೋಕೆ ಅಂತ ಮೋರಿಸ್ ಹತ್ರ ಬಂದಾಗ ಮೋರಿಸ್ ಹೇಳ್ತಾನೆ ಕೊನೆ ಸರಿ ಶೇಕ್ ಹ್ಯಾಂಡ್ ಮಾಡೋಕೆ ಇಷ್ಟಪಡ್ತೀನಿ ಅಂದಾಗ ಇಂಗ್ಲಿಷ್ ಗೆ ಅರ್ಥ ಆಗುತ್ತೆ ಮೋರಿಸ್ ಎಸ್ಕೇಪ್ ಆಗೋಕೆ ಪಕ್ಕಾ ಪ್ಲಾನ್ ಮಾಡಿದಾನೆ ಅಂತ. ಇದಾದ್ಮೇಲೆ ವಾರ್ಡನ್ ಬಂದು ಮೋರಿಸ್ ರೂಮ್ ಅನ್ನ ಸರಿಯಾಗಿ ಚೆಕ್ ಮಾಡೋಕೆ ಶುರು ಮಾಡ್ತಾನೆ. ಯಾವ ಮೂಲೆ ಬಿಡದೆ ಎಲ್ಲವನ್ನ ಚೆಕ್ ಮಾಡ್ತಾ ಏರ್ ವೆಂಟ್ ಕೂಡ ಚೆಕ್ ಮಾಡ್ತಾರೆ. ಆದ್ರೆ ಮೋರಿಸ್ ಆಲ್ರೆಡಿ ಒಂದು ಕಾರ್ಡ್ ಬೋರ್ಡ್ ಇಂದ ಓಪನ್ ಮಾಡಿರುವಂತ ವೆಂಟ್ ನ ನೀಟಾಗಿ ಕವರ್ ಮಾಡಿರ್ತಾನೆ. ಏನು ಸಿಗದೆ ಇರೋ ಕಾರಣ ವಾರ್ಡನ್ ಮತ್ತೆ ಗಾರ್ಡ್ ಅಲ್ಲಿಂದ ಹೊರಗಡೆ ಬರ್ತಾರೆ. ಮರುದಿನ ಊಟ ಮಾಡ್ತಾ ಇರಬೇಕಾದ್ರೆ ವೂಲ್ಫ್ ಬಂದು ಮೋರಿಸ್ಗೆ ಇವತ್ ರಾತ್ರಿನೇ ನಿನ್ನ ಕೊನೆ ರಾತ್ರಿ ಆಗೋದು ಅಂತ ಹೆದರಿಕೆ ಹಾಕಿದಾಗ ಮೋರಿಸ್ ತನ್ನ ಸಾಥಿಗಳಿಗೆ ಇವ್ನ್ ಹೇಳೋದು ನಿಜ, ಈ ರಾತ್ರಿನೇ ಈ ಜೈಲಲ್ಲಿ ನಮ್ಮ ಕೊನೆ ರಾತ್ರಿ ಆಗೋದು ಅಂತ ಹೇಳ್ತಾನೆ. ರಾತ್ರಿ ಎಲ್ರು ಡಿಸೈಡ್ ಮಾಡ್ತಾರೆ ಏರ್ ವೆಂಟ್ ಇಂದ ಹೊರಗಡೆ ಬಂದು ಒಂದೇ ಕಡೆ ಮೀಟ್ ಆಗ್ಬೇಕು ಅಂತ. ಚಾರ್ಲಿ ಕೂಡ ಸರಿ ಅಂತ ಒಪ್ಕೊಂಡು ರೂಮಿಗೆ ಬಂದಾಗ ಹೆದರ್ಕೊಂಡಿರೋ ಕಾರಣ ಪ್ಲಾನ್ ಅಲ್ಲಿ ಇನ್ವಾಲ್ವ್ ಆಗದೆ ರೂಮ್ ಅಲ್ಲೇ ಕೂತಿರ್ತಾನೆ. ಆದ್ರೆ ಈ ಕಡೆ 3 ಜನ ಹೊರ ಬಂದು ಚಾರ್ಲಿಗೋಸ್ಕರ ಕಾಯ್ತಾ ಇರಬೇಕಾದ್ರೆ ಚಾರ್ಲಿ ಬರಲ್ಲ ಅಂತ ಗೊತ್ತಾಗಿ ಗ್ರಿಲ್ ಇಂದ ಟೆರಸ್ ಮೇಲೆ ಬರ್ತಾರೆ. ಆದ್ರೆ ಈ ಕಡೆ ಚಾರ್ಲಿಗೆ ಸಡನ್ ಆಗಿ ಮೋಟಿವೇಶನ್ ಜಾಸ್ತಿ ಆದಾಗ ವೆಂಟ್ ಮುಖಾಂತರ ಹೊರಗಡೆ ಓಡ್ ಬರ್ತಾನೆ. ಆದ್ರೆ ಈ ಗ್ರಿಲ್ ತುಂಬಾನೇ ಹೈಟ್ ಅಲ್ಲಿ ಇರೋದ್ರಿಂದ ಟೆರಸ್ ಮೇಲೆ ಬರೋಕ್ ಆಗದೆ ಇರೋದ್ರಿಂದ ಕಣ್ಮುಂದೆ ಇರೋ ಸ್ವಾತಂತ್ರ್ಯವನ್ನ ಕಳ್ಕೊಂಡೆ ಅಂತ ಅಳೋಕೆ ಶುರು ಮಾಡ್ತಾನೆ. ಈ ಕಡೆ ಈ 3 ಜನ ಒಂದು ಪೈಪ್ ಮುಖಾಂತರ ಕೆಳಗಡೆ ಬಂದು ಕೊನೆ ಫೆನ್ಸಿಂಗ್ ವಾಲ್ ಹತ್ಕೊಂಡು ಸಮುದ್ರ ತೀರಕ್ಕೆ ಬರ್ತಾರೆ. ನಂತರ ರೇನ್ ಕೋಟ್ ಇಂದ ಮಾಡಿರುವಂತ ಟ್ಯೂಬ್ ಬೋಟ್ ಅಲ್ಲಿ ಗಾಳಿ ತುಂಬಿ ಸಮುದ್ರದ ಮುಖಾಂತರ ಪ್ರಪಂಚ
ಪ್ರಪಂಚದ ಅತ್ಯಂತ ಸುರಕ್ಷಿತವಾದ ಜೈಲು ಅಲ್ಕಾಟ್ರಾಸ್ ಇಂದ ಎಸ್ಕೇಪ್ ಆಗ್ತಾರೆ. ಬೆಳಿಗ್ಗೆ ಗಾರ್ಡ್ ಬಂದು ಎಲ್ಲ ಚೆಕ್ ಮಾಡ್ತಾ ಇರಬೇಕಾದ್ರೆ ಚಾರ್ಲಿ ನಾನ್ ಸ್ವಲ್ಪ ಧೈರ್ಯ ಮಾಡಿದ್ರೆ ನಾನು ಕೂಡ ಇವತ್ತು ಹೊರಗಡೆ ಇರ್ತಾ ಇದ್ದೆ ಅಂತ ಮನ್ಸಲ್ಲೇ ಹೇಳ್ತಾ ಇರ್ತಾನೆ. ಮೋರಿಸ್ ಇನ್ನು ಎದ್ದಿಲ್ಲ ಅಂತ ಒಳಗಡೆ ಬಂದು ಕೂದಲು ಹಿಡಿದು ಮೇಲೆ ಎತ್ತಬೇಕು ಅಂದಾಗ ಡಮ್ಮಿ ತಲೆ ನೋಡಿ ಸೈರನ್ ಆನ್ ಮಾಡ್ತಾರೆ. ಇದರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ಕಾಟ್ರಾಸ್ ಜೈಲಿಂದ ಕೆಲವು ಕೈದಿಗಳು ಎಸ್ಕೇಪ್ ಆಗಿದ್ದಾರೆ ಅಂತ. ನಂತರ ವಾರ್ಡನ್ ಸಮುದ್ರದಲ್ಲಿ ಒಂದು ಸರ್ಚ್ ಆಪರೇಷನ್ ಮಾಡಿದ್ರು ಕೂಡ ಈ 3 ಜನ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆಗ ಒಬ್ಬ ಆಫೀಸರ್ ಬಂದು ಈ 3 ಜನ ಎಲ್ಲಿದ್ದಾರೆ ಅಂತ ನಮ್ಗೆ ಸಿಗ್ಲಿಲ್ಲ ಅಂದಾಗ ವಾರ್ಡನ್ ತನ್ನ ಮನಶಾಂತಿಗೋಸ್ಕರ ಈ 3 ಜನ ಸಮುದ್ರದಲ್ಲಿ ಸತ್ತು ಕೊಚ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾನೆ. ಮೋರಿಸ್ ಯಾವ ರೀತಿ ಪ್ಲಾನ್ ಮಾಡಿದ್ದ ಅಂದ್ರೆ ಇವತ್ತಿನವರೆಗೂ ಈ 3 ಜನ ಬದುಕಿದಾರ ಸತ್ತಿದಾರ ಅಂತ ಯಾರಿಗೂ ಗೊತ್ತಾಗಿಲ್ಲ. ಅದಕ್ಕೆ ಒಂದು ವರ್ಷದ ನಂತರ ಅಲ್ಕಾಟ್ರಾಸ್ ಜೈಲನ್ನ ಸಂಪೂರ್ಣವಾಗಿ ಮುಚ್ಚಾಕ್ತಾರೆ. ಮೂವಿ ಹೇಗನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮೂವಿ ಕಥೆಗಳಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.